ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಂಡೇ ನನ್ನ ಮಗಳ ಬರ್ತ್‌ಡೇ ಇತ್ತು. ಅಂದರೆ ನಿನ್ನೆ ಸಾನ್ವಿದು ಬರ್ತ್‌ಡೇ ಇತ್ತು. ಅದಕ್ಕೋಸ್ಕರ ಹಿಂದಿನ ದಿನನೇ ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಸಿಂಪಲ್ ಆಗಿ ಮನೆಯವರೆಲ್ಲರೂ ಕೂಡಿ ಬರ್ತ್‌ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಯಾರನ್ನೂ ಕರೆಯಕ್ಕೆ ಹೋಗಲಿಲ್ಲ. ನೋಡಿ ಇಷ್ಟು ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಿಂದಿನ ದಿನ, ಅಂದರೆ ಸಂಡೇ ದಿನ. ನೆಕ್ಸ್ಟು ಮಂಡೇ ಮಾರ್ನಿಂಗ್ ಇವಳು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಳಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸಿದ್ವಿ. ಇರ್ವಲ್ದು ಬೇಡ ಈ ಕಡೆ ನೋಡು. ಇನ್ನು ಸಾನ್ವಿ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಅದಾದಮೇಲೆ ಸಾಯಂಕಾಲ ಅಡುಗೆಗೆ ಅಂತ ತಯಾರಿ ಮಾಡ್ಕೋತಾ ಇದ್ವಿ. ಫಸ್ಟು ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ದೆ, ಹಪ್ಪಳ ಕೂಡ ಕರೆದಿದ್ದೆ. ಅದೇ ಎಣ್ಣೆಯಲ್ಲಿ ಬದ್ನೆಕಾಯಿ ಪಲ್ಯನ ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲೆಗೆ ಅಂದರೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮನೆಯವರಷ್ಟೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಅಡುಗೆ ಎಲ್ಲ ಕಡಿಮೆನೇ ಆಗಿತ್ತು ಮಾಡೋದು. ನಾನು ಮತ್ತು ನಮ್ಮತ್ತೆ ಅಡುಗೆ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ಮತ್ತೆ ಬಲೂನು ಅತಿ ಎಲ್ಲ ಹಚ್ತಾ ಇದ್ದರು. ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದಾದಮೇಲೆ ಮತ್ತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಊಟಕ್ಕೆ ಅಂತ ಬದ್ನೆಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ಮತ್ತು ಚಪಾತಿ ಮತ್ತು ಮಸಾಲೆ ರೈಸ್ ಇದಿಷ್ಟೇ ಅಡುಗೆ ಮಾಡಿದ್ದು ಮತ್ತು ಹಪ್ಪಳ. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದಾದಮೇಲೆ ಮತ್ತೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಕಲರ್ಗೆ. ನೆಕ್ಸ್ಟ್ ನಾನು ಇದಕ್ಕೆ ಖಾರ ಪೌಡ್ರ್ ಹಾಕಿದಾದಮೇಲೆ ಮತ್ತು ನೆಕ್ಸ್ಟು ಮಸಾಲ ಖಾರನ ಹಾಕ್ತಾಯಿದ್ದೀನಿ. ಮಸಾಲ ಇನ್ನೂ ಹಾಕಿಲ್ಲ ಎಕ್ಸ್ಟ್ರಾ ಇದಕ್ಕೆ, ಅದಕ್ಕೋಸ್ಕರ ಮಸಾಲ ಖಾರನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನೆಕ್ಸ್ಟು ಮುಂಚೆನೇ ನೆನೆಸಿಟ್ಟಿದಂತಹ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಇದು ಬೇಕೇ ಬೇಕು, ಇದು ಹಾಕಿದ್ರೇ ಚೆನ್ನಾಗಾಗುತ್ತೆ ಬದನೆಕಾಯಿ ಪಲ್ಯ. ಇಲ್ಲ ಜವಾರಿ ಟೊಮೆಟೊ ಹಣ ಹಾಕಬೇಕು, ಅದಾದರೆ ಸೂಪರಾಗಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕೋಬೇಕು ಇವಾಗ. ಫುಲ್ ಮಿಕ್ಸ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬೇಯಲಿಕ್ಕೆ ಬಿಟ್ಬಿಡಬೇಕು. ಅಂದರೆ ಎಣ್ಣೆಲಿ ಬೇಯಬೇಕು, ಆವಾಗಲೇ ಸಖತ್ತಾಗಿ ಬರೋದು. ಸ್ವಲ್ಪ ಫಸ್ಟನ್ನೇ ನೀರು ಹಾಕಿಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ. ಈ ರೀತಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೇಯ್ದಾದಮೇಲೆ ಶೇಂಗಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಪೌಡ್ರು ಫಸ್ಟನ್ನೇ ಹಾಕಿಬಿಟ್ರೆ ಫುಲ್ಲು ಕುದ್ದು ಮಿಕ್ಸ್ ಆಗಿ ಅಂದರೆ ಪೇಸ್ಟ್ ಆದಾಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿದಾದಮೇಲೆ ಶೇಂಗಾ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಂಡ್ರೆ, ಅಂದರೆ ಪೂರ್ತಿಯಾಗಿ ತುಂಬಾ ಕುದಿಸ್ಬಾರ್ದು, ಸ್ವಲ್ಪ ಒಂದು 2 ಕುದಿ ಕುದಿಸ್ಬಿಟ್ರೆ ಸೂಪರಾಗಿ ಬರುತ್ತೆ ಬದನೆಕಾಯಿ ಪಲ್ಯ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ಮುಗೀತು, ಬದನೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಆ ಕಡೆ ಮಸಾಲ ರೈಸು ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ನಮ್ಮತ್ತೆ ಮಾಡಿದರು. ಮಸಾಲ ರೈಸ್ ಅಂತೂ ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಸ್ವೀಟ್ಗೆ ಅಂತ ಕೇಕು ಮತ್ತು ಜಾಮೂನು ಇತ್ತು, ಅದಕ್ಕೋಸ್ಕರ ಏನು ಮಾಡಿರಲಿಲ್ಲ ಸ್ವೀಟ್ಗೆ ಅಂತ. ಈ ಕಡೆ ಸಾನ್ವಿ ಬರ್ಡಿಗೆ ಅಂತ ರೆಡಿಯಾಗಿದ್ಲು. ಫುಲ್ಲು ಯಾವಾಗ ಕೇಕ್ ಕಟ್ ಮಾಡ್ತೀನೋ ಅನ್ನೋ ಹಾಗೆ ಆಗಿದ್ಲು ಅವಳು. ನಮ್ಮ ಮನೆಯವರು ಕ್ಯಾಂಡಲ್ ಎಲ್ಲ ಹಚ್ಚಿದ್ರು. ಆಮೇಲೆ ನಾವು ಒಬ್ಬೊಬ್ಬರಾಗೆ ಆರತಿನ ಮಾಡಿದ್ವಿ ಇಬ್ಬರಿಗೂ. ಅಂದರೆ ಬರ್ಡೇ ಇರೋದು ಸಾನ್ವಿದು, ಆದರೆ ಇವನು ಕೂತಿದ್ದಾನೆ. ಇಬ್ಬರು ಕೂಡ ಕೂತ್ಕೋಬೇಕು ಯಾರದೇ ಬರ್ಡೇ ಇರಲಿ. ಇವನು ನಮ್ಮ ಮನೆಯವರ ಅಣ್ಣನ ಮಗ. ಎಲ್ಲೇ ಹೋಗಬೇಕಾದ್ರೂ, ಎಲ್ಲೇ ಇರಬೇಕಾದ್ರೂ, ಎಲ್ಲೇ ಆಟ ಆಡಬೇಕಾದ್ರೂ ಇಬ್ಬರು ಜೊತೆಗೆ ಇರ್ತಾರೆ. ಅದಕ್ಕೋಸ್ಕರ ಬರ್ಡೇ ಇದ್ರೂ ಇಬ್ಬರು ಜೊತೆಗೆ ಇದ್ದು ಇಬ್ರಿಗೂ ಕಟ್ ಮಾಡ್ತಾರೆ ಕೇಕು. ನೀ ಸರಿ ವಾ ಹಿಂದೆ
ಸುಮ್ನಿರ್ ಕಟ್ ಮಾಡೋಕೆ ಊಟ ಕಡೆ ನೋಡ ಕೇಳ್ಕೊಂಡ್ರು ಹಾಂ ಶಂಭ ಮಾಡ್ಬೇಕಲ್ಲ ಹಂಗಂದ್ರೆ ನಾನು ಕೂಡ ಎಲ್ಲ ಆರತಿ ಎಲ್ಲ ಮಾಡಿದೆ. ನೆಕ್ಸ್ಟು ಇವರು ನಮ್ಮ ಮನೆಯವರ ಅಣ್ಣನ ವೈಫು, ಇವರು ಕೂಡ ಆರತಿ ಎಲ್ಲ ಮಾಡಿದರು. ನೆಕ್ಸ್ಟು 3 ಜನ ಆದ್ವಿ ಅಂತ ನಮ್ಮ ಮನೆಯವರು ಕೂಡ ಆರತಿ ಎಲ್ಲ ಮಾಡಿದ್ರು ನಮ್ಮ ಸಾನ್ವಿಗೆ. ಆರತಿ ಅಷ್ಟು ಮಾಡಿಬಿಟ್ನೆ 4 ಮಂದಿ ಆದ್ರೆ ನೋಡಿ 5 ಮಂದಿನ ಮಾಡ ನೀವು Happy birthday to you. Happy birthday to you. Happy birthday to you. Happy birthday to you, Sami. Ka? ಇಷ್ಟ ತಿನ್ನ ಅದು ಬಾಯಾಗ ಐತಿ ಯಾಕಡೆ ಹೆಂಗ್ ನಿಲ್ಲದ ಹಿಂಗೆ ಆಮೇಲೆ ಎಲ್ಲರೂ ಅಂದರೆ ಇವರು ನಮ್ಮ ಮನೆಯವರ ಅಣ್ಣ ಎಲ್ಲರೂ ಕೂಡ ಕೇಕು ತಿನ್ನಿಸಿದ್ವಿ. ಮೊದಲೇ ಅಡುಗೆ ಎಲ್ಲ ರೆಡಿಯಾಗಿತ್ತು, ಅದಕ್ಕೋಸ್ಕರ ಕೇಕ್ ಕಟ್ ಆದಮೇಲೆ ನೆಕ್ಸ್ಟು ಊಟಕ್ಕೆ ಕುಂತ್ವಿ. ಎಲ್ಲರೂ ಕುಂತು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೀಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸಾನ್ವಿದು ಬರ್ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.